ರಿಪಬ್ಲಿಕ್ ಕನ್ನಡದ ಅಭಿಯಾನದ ಬಳಿಕ ಸರ್ಕಾರ ಎಚ್ಚೆತ್ತ ಸರ್ಕಾರಿ ನೌಕರರು ಐಟಿ ಪಾವತಿಸುವವರನ್ನ ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ಪಡಿತರ ಚೀಟಿ ರದ್ದು ಮಾಡದಂತೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಉಳಿದ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ರೆ ತಕ್ಷಣ ವಾಪಸ್ ನೀಡುವಂತೆ ಸಿದ್ದರಾಮಯ್ಯ ಆದೇಶಿಸಿದ್ದಾರೆ. ಜೊತೆಗೆ ವಿನಾಕಾರಣ ಕಾರ್ಡ್ ರದ್ದಾಗಿದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಪ್ರಕಟಣೆ ಮೂಲಕ ಸಿಎಂ ಮಾಹಿತಿ ನೀಡಿದ್ದಾರೆ. ಕರ್ನಾಟಕದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಪ್ರತಿಷ್ಠೆಯಾಗಿದೆ. 3 ಕ್ಷೇತ್ರಗಳಲ್ಲೂ ಮತದಾನ ಮುಗಿದಿದ್ದು ಫಲಿತಾಂಶ ನವೆಂಬರ್ 23ಕ್ಕೆ ಪ್ರಕಟ ಆಗಲಿದೆ. ಈಗಾಗಲೇ ಬೈ ಎಲೆಕ್ಷನ್ ಫಲಿತಾಂಶದ ಬಗ್ಗೆ ಕುತೂಹಲ ಸೃಷ್ಟಿಯಾಗಿದ್ದು ರಾಜಕೀಯ ಪಕ್ಷಗಳ ಪಡಸಾಲೆಯಲ್ಲಿ ನಾನಾ ಲೆಕ್ಕಾಚಾರ ಶುರುವಾಗಿದೆ. ನಿನ್ನೆ ಬಿಡುಗಡೆಯಾದ ಸಮೀಕ್ಷೆಗಳ ಪ್ರಕಾರ 3 ಕ್ಷೇತ್ರಗಳ ಪೈಕಿ ಎನ್ಡಿಎ 2 ಹಾಗೂ ಕಾಂಗ್ರೆಸ್ 1 ಸ್ಥಾನ ಗೆಲ್ಲಲಿದೆ. ಈ ಮೂಲಕ ಚನ್ನಪಟ್ಟಣ ಹಾಗೂ ಶಿಗ್ಗಾಂವಿಯನ್ನ ಜೆಡಿಎಸ್ ಮತ್ತು ಬಿಜೆಪಿ ವಶಪಡಿಸಿಕೊಳ್ಳುವ ಸಾಧ್ಯತೆಗಳಿವೆ. ಇನ್ನು ಸಂಡೂರು ಕ್ಷೇತ್ರವನ್ನ ಕೈವಶವಾಗುವ ಸಾಧ್ಯತೆಗಳಿದೆ. ಇತ್ತ ಶಿಗ್ಗಾಂವಿ ಉಪಚುನಾವಣಾ ಕಣ ರಂಗೇರಿದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಅಲ್ಲದೆ ಶಿಗ್ಗಾಂವಿಯಲ್ಲಿ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿದ್ದು ಎತ್ತುಗಳನ್ನ ಬಾಜಿ ಕಟ್ಟಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ನೀನು ಕಾಂಗ್ರೆಸ್ ಗೆಲ್ತಾ ಅಂತ ಹೇಳಿ ಇಂತೇಜ್ ನೀನು ಕಾಂಗ್ರೆಸ್ ನೀನು ಯಾವ ಮುಡಾ ಕೇಸ್ನಲ್ಲಿ ದಿನೇ ದಿನೇ ಟ್ವಿಸ್ಟ್ ಸಿಗ್ತಾನೆ ಇದೆ. ಈಗ ಕೇಸ್ ರದ್ದು ಕೋರಿ ಜಾಮೀನು ಮಾಲೀಕ ದೇವರಾಜ್ ಅರ್ಜಿ ಸಲ್ಲಿಸಿದ್ದಾರೆ. ಲೋಕಾಯುಕ್ತದಲ್ಲಿ ದಾಖಲಾದ ಕೇಸ್ ರದ್ದಿಗೆ ಮನವಿ ಸಲ್ಲಿಸಿದ್ದಾರೆ. ದೇವರಾಜ್ ಪರವಾಗಿ ಹಿರಿಯ ವಕೀಲ ದುಷ್ಯಂತ ಅರ್ಜಿ ಸಲ್ಲಿಸಿದ್ದಾರೆ. ಮೈಸೂರಿನಲ್ಲಿ ಮುಡಾ ಹಗರಣದ ತನಿಖೆ ಚುರುಕುಗೊಂಡಿದೆ. ಅಪರ ಡಿಸಿಯಾಗಿದ್ದ ಪಾಲಯ್ಯರನ್ನ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಪಾಲಯ್ಯ ಅವಧಿಯಲ್ಲೇ ಸಿಎಂ ಭಾಮೈದನಿಗೆ ದೇವರಾಜ್ ಭೂಮಿ ಮಾರಿದ್ದ. ಹೀಗಾಗಿ 2ನೇ ಬಾರಿ ಪಾಲಯ್ಯ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಇಂಡಿಗೋ ವಿಮಾನದಲ್ಲಿ ಜೀವಂತ ಲಿವರ್ ಶಿಫ್ಟ್ ಮಾಡಲಾಗಿದೆ. ಲಿವರ್ ಅಗತ್ಯವಿದ್ದ ರೋಗಿಗೆ ಜೋಡಣೆ ಮಾಡೋದಕ್ಕೆ ಯಶವಂತಪುರ ಸ್ಪರ್ಶ್ ಆಸ್ಪತ್ರೆಗೆ ಝೀರೋ ಟ್ರಾಫಿಕ್ ಮೂಲಕ ಜೀವಂತ ಲಿವರ್ ರವಾನೆ ಮಾಡಲಾಗಿದೆ. On behalf of all the crew for 7233, welcome you all on board our morning service to Bengaluru. We are currently lining up for takeoff. Service to Bengaluru. We are currently lining up for takeoff, expecting a flight time of 1 hour for. ರೇಣುಕಾಸ್ವಾಮಿ ಕೊಲೆ ಕೇಸ್ ಮೇಲೆ ಜೈಲುವಾಸ ಅನುಭವಿಸ್ತಾ ಇರುವಂತಹ ಆರೋಪಿಗಳಿಗೆ ಇಂದು ಡಿ-ಡೇ ಆಗಲಿದೆ. ದರ್ಶನ್ ಸೇರಿ 5 ಜಾಮೀನಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಈಗಾಗಲೇ ಬೆನ್ನು ನೋವಿನ ಸಂಬಂಧ ಮೆಡಿಕಲ್ ಬೇಲ್ ಮೇಲೆ ಬಳ್ಳಾರಿ ಜೈಲಿಂದ ದರ್ಶನ್ ರಿಲೀಸ್ ಆಗಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ ಈಗ ರೆಗ್ಯುಲರ್ ಬೇಲ್ಗಾಗಿ ದರ್ಶನ್ ಪರ ವಕೀಲರು ಇಂದು ವಾದ ಮಾಡಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ಟಿಪ್ಪು ಜಯಂತಿ ಆಚರಣೆ ವೇಳೆ ಎಸ್ಡಿಪಿಐ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಅನುಮತಿ ಪಡೆಯದೆ ಟಿಪ್ಪು ನಗರದಲ್ಲಿ ಟಿಪ್ಪು ಜಯಂತಿ ಮತ್ತು ಮೆರವಣಿಗೆ ಆಯೋಜನೆ ಮಾಡಿದ್ರು. ಕಸಬಾಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೊಲೀಸರ ಜೊತೆ ಎಸ್ಡಿಪಿಐ ಕಾರ್ಯಕರ್ತರು ವಾಗ್ವಾದ ನಡೆಸಿದ್ದಾರೆ. ಈ ವೇಳೆ ಕಸಬಾಪೇಟೆ ಪೊಲೀಸರು 31 ಜನ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಚಿತ್ರದುರ್ಗದಲ್ಲಿ ಚಾಲಾಕಿ ಕಳ್ಳರು ತಮ್ಮ ಕರಾಮತ್ತು ತೋರಿಸಿದ್ದಾರೆ. ಬೇರೆಡೆ ಗಮನ ಸೆಳೆದು 6 ಲಕ್ಷ ಎಗರಿಸಿರುವ ಘಟನೆ ಹೊಳಲ್ಕೆರೆಯಲ್ಲಿ ನಡೆದಿದೆ. ಕರ್ನಾಟಕ ಬ್ಯಾಂಕ್ನಿಂದ 6 ಲಕ್ಷ ಡ್ರಾ ಮಾಡಿಕೊಂಡು ಬರ್ತಾ ಇದ್ದ ಷಡಕ್ಷರಯ್ಯ ಎಂಬುವವರ ಗಮನ ಬೇರೆಡೆ ಸೆಳೆದು ಹಣ ಎಗರಿಸಿದ್ದಾರೆ. ಬೈಕ್ನಲ್ಲಿ ಬಂದ 2 ಚಾಲಾಕಿ ಕಳ್ಳರು ಈ ಕೃತ್ಯ ಎಸಗಿದ್ದಾರೆ. ಕಳ್ಳರ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಂಗಳೂರಿನಲ್ಲಿ 3 ಯುವಕರು ಸ್ಕೂಟರ್ನಲ್ಲಿ ಬಂದು ಪಾರ್ಕಿಂಗ್ನಲ್ಲಿದ್ದ ಬೈಕ್ ಹೆಲ್ಮೆಟ್ ಎಗರಿಸಿದ್ದಾರೆ. ಕಳ್ಳರು ಹೆಲ್ಮೆಟ್ ಎಗರಿಸ್ತಾ ಇರುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಕೋವಿಡ್ ವೇಳೆ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ದಾವಣಗೆರೆಯಲ್ಲಿ ಬಿಜೆಪಿ ವಿರುದ್ಧ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಂತ್ರೋಪಕರಣಗಳನ್ನು ಖರೀದಿ ಮಾಡದೆ ಹಣ ತಿಂದು ಹಾಕಿದ್ದಾರೆ. ಕೋವಿಡ್ ಕಾಲದಲ್ಲಿ ಬಿಜೆಪಿ ಮಾಡಿದ ಅವ್ಯವಹಾರ ಈಗ ಬೆಳಕಿಗೆ ಬರ್ತಾ ಇದೆ ಅಂತ ಕಿಡಿಕಾರಿದ್ರು. ಜೊತೆಗೆ ಇದೇ ವೇಳೆ ನಾವು ನಮ್ಮ ಕುಟುಂಬದಿಂದ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋವಿಡ್ ಲಸಿಕೆ ವಿತರಿಸಿದ್ದೆವು, ಅದನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೇವೆ, ಪತ್ರಿಕೆಗಳಲ್ಲಿ ನೋಡ್ತಾ ಇರ್ಬೋದು. ಬೆಂಗಳೂರಲ್ಲಿ ಏನು ಅವ್ಯವಹಾರ ಮಾಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಅಂತೇಳಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಕೊಡುತ್ತಾರೆ ಹಿಂದಿನ ಸರ್ಕಾರದವರು. ಅದು ಈಗೆಲ್ಲ ಹೊರ ಬೈಲಿ ಬರ್ತಾ ಇದ್ದಾವೆ. ಉಪಕರಣ ಇಲ್ದಲೇ ಬಿಲ್ ಪಾವತಿ ಆಗಿದ್ದಾವೆ. ಇಂಥವೆಲ್ಲ ಅವ್ಯವಹಾರಗಳೆಲ್ಲ ನಡೆದವು. ಇಂಥವೆಲ್ಲ ಆಗಬಾರ್ದು. ಅದಕ್ಕೋಸ್ಕರವಾಗಿ 40% ನಮ್ಮ ಸರ್ಕಾರ ಈಗ 100% ಅಂತ ಹೇಳ್ತಾರೆ. ಅವ್ರು ತಿಂದು ತೇಗಿ ಎಲ್ಲ ಮುಗಿದೋಗೈತಿ, ಈಗಿದ್ನ ಹೇಳ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ದಾವಣಗೆರೆಗೆ ಒಂದು ಹೇಳ್ತಾ ಇರ್ತಾರೆ, ಕುಟುಂಬ ರಾಜಕಾರಣ ಅಂತ. ಈ ಕುಟುಂಬ ರಾಜಕಾರಣ ಅಂದ್ರೆ ಏನು? ಯಾರು ಬೇಡ ಅಂತಾರೆ ನೀವು ಮುಂದೆ. ವಿಜಯಪುರದಲ್ಲಿ ಗ್ರಾಮೀಣ ಬ್ಯಾಂಕ್ನಲ್ಲಿ ನಿತ್ಯ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಿಕೋಟಾ ಗ್ರಾಮೀಣ ಬ್ಯಾಂಕ್ನಲ್ಲಿ ಕ್ಯಾಶ್ ಡ್ರಾ ಮಾಡೋದಕ್ಕೆ 3-4 ದಿನಗಳು ಕಾಯಬೇಕಾಗಿದೆ. ವೃದ್ಧರು, ರೈತರು ಬೆಳಗ್ಗೆಯಿಂದ ಸಂಜೆಯವರೆಗೆ ಕಾದರೂ ಕೂಡ ಹಣ ಡ್ರಾ ಮಾಡೋದಕ್ಕೆ ಆಗ್ತಾ ಇಲ್ಲ. ಜೊತೆಗೆ ರೈತರ ಜೊತೆ ಸಿಬ್ಬಂದಿ ದುರ್ವರ್ತನೆ ತೋರ್ತಾ ಇದ್ದಾರೆ ಎಂದು ಬ್ಯಾಂಕ್ಗೆ ರೈತರು ಬೀಗ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕನ್ನಡ ಬಾರದೇ ಇರುವ ಅಧಿಕಾರಿಗಳ ವರ್ಗಾವಣೆ ಮಾಡೋದಕ್ಕೆ ಆಗ್ರಹಿಸಿದ್ದಾರೆ. ಮಣಕವಾಡದ ಪವಾಡ ಪುರುಷ ಮೃತ್ಯುಂಜಯ ಮಹಾಸ್ವಾಮಿಗಳ ಜಯಂತ್ಯೋತ್ಸವ ಅದ್ದೂರಿಯಾಗಿ ನಡೆದಿದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಸತತ 7 ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಗುರುಭವನದ ಭೂಮಿ ಪೂಜೆ ಹಾಗೂ ಹಿರೇವಡ್ಡಟ್ಟಿ ಸದ್ಭಕ್ತರಿಂದ ಲಿಂಗೈಕ್ಯ ಮೃತ್ಯುಂಜಯ ಮಹಾಸ್ವಾಮಿಗಳ ಶಿಲಾಮೂರ್ತಿಯ ತುಲಾಭಾರ ಕಾರ್ಯಕ್ರಮ ಕೂಡ ನೆರವೇರಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಜಾನಪದ ತಜ್ಞ ಗೋರು ಚನ್ನಬಸಪ್ಪ ಆಯ್ಕೆಯಾಗಿದ್ದಾರೆ. ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ 20, 21 ಹಾಗೂ 22ರಂದು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಬೀದರ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗೆ ಸಚಿವ ಈಶ್ವರ್ ಖಂಡ್ರೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಕ್ಕೆ ಪರಿಹಾರವನ್ನು ನೀಡುವ ಸಂಬಂಧ ಚರ್ಚೆ ನಡೀತಾ ಇತ್ತು. ಈ ವೇಳೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಖಾನ್ ರೈತರ ಕುಟುಂಬಕ್ಕೆ ನೀಡಿರುವ ಪರಿಹಾರವನ್ನ ಚೆಕ್ ರಿಜೆಕ್ಟ್ ಆಗಿದೆ ಅಂತ ಉತ್ತರಿಸಿದ್ದಾರೆ.